ಹೋಗೋರು ಮಿಲಿಯನ್ ಸಬ್ಸ್ಕ್ರೈಬ್ ಇರೋರು ವೀಡಿಯೋ ನಾವು ಸಣ್ಣ ಸಣ್ಣ ಯೂಟ್ಯೂಬರ್ ಕಲ್ಲಿಂದ ಕಲ್ಲಿಂದ ಗಾಯ್ಸ್. ಇದು ಆ್ಯಕ್ಚುಲಿ ಅವಾಗ ಒಂದು ಟೈಮಲ್ಲಿ ಮೂವ್ ಆಗ್ತಿತ್ತಂತೆ, ಲಾಕ್ ಮಾಡೋರು. ಜಸ್ಟ್ ಬೋಟಿಂದ ಕೆಳಗಿಳಿದು ಹಂಗೆ ವಾಕ್ ಮಾಡ್ತಿದ್ವಿ. ಇಲ್ಲೇ ಒಂಚೂರು ಹಿಂಗೆ ಹೋದರೆ ದಾರಿ ಐತಂತೆ. ಅಲ್ಲಿಂದ ಹಿಂಗೆ ಈ ಸೈಡ್ ಹೋದರೆ ಕಲ್ಲಿನ ರಥ, ಈ ಸೈಡ್ ಲೆಫ್ಟ್ ಸೈಡ್ ಹೋದರೆ ಇನ್ನೊಂದಿದೆ ಹಂಪಿ, ಆ ಸೈಡ್ ಹೋಗುತ್ತೆ. ಹತ್ತತ್ರ ಬಂದಿದ್ದೀವಿ. ಇನ್ನೂ ಒಂಚೂರು ಇನ್ನೊಂದು ಕಿಲೋಮೀಟ್ರ್, ಇನ್ನೊಂದು 1/2 ಕಿಲೋಮೀಟ್ರ್ ಐತೆ ಕಟ್ಟಿನ. ಈಗ ಹೋಗಿ ರೈಟ್ ಹೋಗ್ಬೇಕಿನ್ನ, ಇನ್ನೂ ಸಕ್ಕ ದೂರ ಇದೆ. ಇಲ್ಲಿ ಇವು ಕಲ್ಲಿಂದು ಎಷ್ಟಿದ್ದಾವೆ ಅಂದರೆ, ಇದು ತೇರು, ರಥ, ಗುಡಿ ಅವೆಲ್ಲ ಒಂದು ಮೂಟೆ ಎಳ್ಳು ಬರುತ್ತಲ್ಲ, ಒಂದೊಂದು ಗುಡಿಗೆ ಇಟ್ಕೊಂಡು ಹೋದ್ರು ಎಳ್ಳು ಖಾಲಿ ಆಗುತ್ತಂತೆ, ಗುಡಿ ಖಾಲಿ ಆಗಲ್ಲಂತ, ಅಷ್ಟಿದಾವಂತ ಇಲ್ಲಿ. ಬಿಸಾಕ್ ಕಟ್ಟಿಗೆ ಐಟಮ್ಸ್ ಇವೆಲ್ಲ, ಕೊಂಬೆ, ಬುಲೆಟ್ ಯೂಸ್ ಇಲ್ಲ ಆಗ ತಗೊಂಡು ನನಗೆ ಯೂಸ್ ಇಲ್ಲ. ಕಡೆಯಾಗ ಹಂಪಿಗೆ ಬಂದ್ವಿ. ಇದೆ ಆ ಗಾಡೀಲಿ ಕರ್ಕೊಂಡು ಹೋಗ್ತಾರೆ, ಆ ಗಾಡೀಲಿ ಬರ್ಬೇಕು, ಅಷ್ಟು ಕ್ಯೂ ಐತಿ. ಆ ಕ್ಯೂ ಆದಮೇಲೆ ನಮ್ಮದು ಈ ಮುಂದೆ ಹಂಪಿ ಇದೆ. ನಾನು ಲಾಸ್ಟ್ ಟೈಮ್ ಬಂದಿದ್ದು ಆ ಸೈಡಿಂದ ಎಂಟ್ರೆನ್ಸಿಂದ ಬಂದಿದ್ದೆ. ನಾನು ಹಳೆ ಹಂಪಿಲಿಂದ ಇಲ್ಲಿವರೆಗೂ ಬಂದಿರೋದು ನಾನು, ಆ ಸೈಡ್ ಎಂಟ್ರೆನ್ಸ್. ನಾನು ಇವಾಗ ಈ ಥರ ಬಂದು ನಂಗೆ ಕನ್ಫ್ಯೂಸ್ ಆಗ್ತೈತೆ, ಮುಂದೆ ಹೊಂಟಿದ್ದೀನಿ ಇನ್ನು. ಆಮೇಲೆ ಗೊತ್ತಾಯ್ತು ಈ ರೋಡು ಅಂತ. ಈ ರೋಡ್ ಸ್ಟೇಟ್ ಹೋದರೆ ಕಲ್ಲಿನ ರಥ ಹಂಪಿ ಬರುತ್ತೆ ಗಾಯ್ಸ್. ಇದೆ ಮಂಟಪ ಅಂತೆ ಹಂಪಿಗೆ. ಈ ರೈಟ್ ಸೈಡಿಂದ ಎಂಟ್ರೆನ್ಸ್ ಆಗ್ತಾ ಇಲ್ಲಿದೆ ಮಂಟಪ, ಮದುವೆ ಮಾಡ್ತಾರಲ್ಲ. ಹಾಂ, ಇವಾಗ ಗ್ಯಾಸ್ ಆಯ್ತು. ಈ ಭೀಮನ್ ಮ್ಯಾರೇಜ್ ಮಾಡಿದ್ರೆ ಇಲ್ಲೇ ಮಾಡೋಣ. ಇನ್ನೊಂದು 5 years 10 years ಬಿಟ್ಟು ಇಲ್ಲೇ ಮ್ಯಾರೇಜ್ ಮಾಡೋಣ ಒಂದು ಮಂಟಪದಲ್ಲಿ. ಮಂಟಪ ಡುಮುಟ್ಟಕ್ಕೆ ಫ್ಯಾಮ್ ಇದೆ. ಕುದುರೆ ಗೊಂಬೆ ಮಂಟಪ ಅಂತ ಇದು. ಹಂಪಿ ಇಲ್ಲೇ ಸ್ಟೇಟ್ ಕಾಣುತ್ತಿದೆಯಲ್ಲ, ಅದೇ ಹಂಪಿ ಕಲ್ಲಿನ ರಥ. ಅದು ಕಲ್ಲಿನ ರಥ. ಇದು ಕುದುರೆ ಗೊಂಬೆ ಅಂತ, ಕುದುರೆ ಗೊಂಬೆ ಮಂಟಪ. ಇದು ಏನು ಬೆಂಡ್ ಮಾಡಿದ್ದಾರೆ ಗಾಯ್ಸ್, ಕಲ್ಲು ಕುದುರೆ ಗೊಂಬೆ. ಇಲ್ಲಿ ಕುದುರೆ ಎಂಟ್ರೆನ್ಸಲ್ಲಿ 2 ಕುದುರೆ ಇದೆ. ಇಲ್ಲಿ 2 ಕುದುರೆ, ಕಂಬಗಳವೆ. ಇದೇನೈತೆ ಗಾಯ್ಸ್, ಗೂವೆ ಇದ್ದಂಗೆ ಐತೆ. ಯಾರೋ ಬಾಸ್ಕೆಟ್ ಇಟ್ಟವ್ರೆ. ಇದು ಖಾಲಿ ಐತಿ. ಇಲ್ಲಿ ಒಂದು ಲಿಂಗ ಐತೆ ಗಾಯ್ಸ್, ಲಿಂಗ ಇದು ಶಿವನ ಲಿಂಗ. ಇದು ಯಾವ ಕುದುರೆ ಗೊಂಬೆ ಅಂತ, ಇದು ನೇಮ್ ಕುದುರೆ ಗೊಂಬೆ. ಒಳಗಡೆ ಏನಿಲ್ಲ, ಕತ್ಲೆ ಐತೆ, ಪೂರ ಕತ್ಲೆ, ಕೋಣೆ ಎಲ್ಲ ಕತ್ಲೆ. ಏನೋ ಟೆಸ್ಟ್ ಐತೆ. ಯಾರೋ ಏನೋ ಇಟ್ಟವ್ರೆ ಬಾಸ್ಕೆಟ್, ವಾಟರ್ ಬಾಟಲು, ಟಿಫಿನ್ ಇಟ್ಟವ್ರೆ. ಇಲ್ಲಿ ಕೆಲಸ ಮಾಡ್ರೆ ಇಟ್ಟಿರ್ಬೋದು. ಇಲ್ಲೆಲ್ಲ ಕಂಟ್ರೋಲಲ್ಲಿ ಹಿಂಗೆ ಇರೋರು ವಾಟರ್ ಬಾಟಲು, ಊಟ, ಟಿಫಿನ್ ಇಟ್ಟವ್ರೆ. ಇದು ಕುದುರೆ ಗೊಂಬೆ. ಇವಾಗ ಅಲ್ಲಿ ಹೋಗ್ತೀವಿ. ಕಲ್ಲಿನ ರಥ ಗಾಯ್ಸ್. ಕಲ್ಲಿನ ರಥ ಗಾಯ್ಸ್. ನಾನು ಲಾಸ್ಟ್ ಟೈಮ್ ನೋಡಿದ್ದೀನಿ ಗಾಯ್ಸ್ ಅದು ಕಲ್ಲಿನ ರಥ. ಇವನು ನೋಡಿಲ್ಲ ಗಾಯ್ಸ್. ನನ್ನಿಂದ ಏನು ನದೆ ಇದೆ, ಇದು ಫ್ಯಾಮ್ ಇದು ನದೆ. ಇದು ಆಳ ಇದೆ, ತುಂಬ ಆಳ ಇದೆ. ಇದೇನು ಮಂಟಪ ಕಾಣ್ತಿದೆ. ಮಂಟಪ ಇದೊಂದು ಕಾರ್ಯಕ್ರಮ ನಡೀತೈತೆ ಅಂತ. ಅವಾಗ ಇದೆಲ್ಲ ಸಕ್ಕ ಈ ಬಾರ್ಡ್ರ್ ಕಾಣ್ಬೋದು. ಮತ್ತು ಅಲ್ಲಿ ನಿಂತ್ಕೊಂಡು ನೋಡ್ತಿದ್ರಂತೆ ಜನ, ಅಲ್ಲಿ ನಿಂತ್ಕೊಂಡು ನೋಡ್ತಿದ್ರಂತೆ. ಇದು ಮಾರುಕಟ್ಟೆ ಅಲ್ಲಿದೆ, ಅದು ಮಾರುಕಟ್ಟೆ, ಅದು ಬೇರೆ. ಇದು ಮಾರುಕಟ್ಟೆ ಅಲ್ಲ, ಇಲ್ಲಿ ನಿಂತ್ಕೊಂಡು ನೋಡ್ತಿದ್ರಂತೆ ವೀಕ್ಷಕರೆಲ್ಲ. ಅವಾಗಿನ ಕಾಲದಲ್ಲಿ ನಿಂತ್ಕೊಂಡು ನೋಡೋ ಪ್ಲೇಸ್ ಇದೆಯಲ್ಲ. ಮತ್ತು ಇದು ತುಂಬ ಆಳ ಇದೆ ಅಂತ, ಒಳಗಡೆ ಇದೆ ಮಾರುಕಟ್ಟೆ. ಈ ಥರ ಇದೆ, ಅಲ್ಲಿದೆ. ಅಲ್ಲಿರೋ ಕಂಬಗಳು ಹತ್ತತ್ರ 3000 2000 ಹತ್ತತ್ರ ಇದೆ ಅಂತ ಕಂಬಗಳು. ಇವಾಗ ಬಿದ್ದೋಗಿದ್ದಾವೆ ಅಂತ, ಚೂರುಗಳು ಒಂದಷ್ಟು ಬಿದ್ದೋಗಿದ್ದಾವಂತೆ, ಒಂದೊಂದು ಇಷ್ಟಿದಾವಂತೆ. ತೋರಿಸ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು. ಇದೇನು ಮಂಟಪ, ಇದು ಮಂಟಪ. ಇಲ್ಲಿಂದ ಪೂಜೆಗೆ ನೀರು ಬಳಸ್ತಿದ್ರಂತೆ. ಈ ನೀರು ಬಳಸ್ತಿದ್ರಂತೆ ಪೂಜೆಗೆ. ಇಲ್ಲೇನು ಪೂಜೆ ಆಗ್ತಿತ್ತು ಈ ಮಂಟಪಲ್ಲಿ, ಇದೇ ನೀರು ಬಳಸ್ತಿದ್ದು. ಆಲ್ಮೋಸ್ಟ್ ಅಲ್ಲಿ ಇದೇ ನೀರೇ ಬಳಸ್ತಿದ್ರಂತೆ. ಇವಾಗ ನೀರು ಬಂದೈತೆ, ಇನ್ನೂ ಒಮ್ಮೆ ಕೆಳಗಿಳಿಯುತ್ತೆ, ಮೇಲೂ ಬರುತ್ತೆ ನೀರು. ಇವರು ಹೊಸ ಯೂಟ್ಯೂಬರ್ ಗೈಸ್. ಹಂಪಿ ಎಂಟ್ರೆನ್ಸಿಗೆ ಬಂದ್ವಿ. ಒಳಗಡೆ ಹೋಗ್ತಿದ್ದು ಕಲ್ಲಿಂದ ಇದು ಸೈಕ್ ಐತೆ. ಇವಾಗ ಟಿಕೆಟ್ ಐತೆ 50 rupees ಏನೋ 100 rupees ಐತೆ. ಈ ಟಿಕೆಟ್ ತಗೊಂಡ್ರೆ ಇಲ್ಲಿ ನೋಡ್ಬೋದು, ಮತ್ತು ಇನ್ನೊಂದೇನೋ ನೋಡ್ಬೋದು ಅಂತವ್ರೆ. ಅದು ಏನೇನು ಗೊತ್ತಿಲ್ಲ. 2 ಪ್ಲೇಸ್ ಏನು 3 ಪ್ಲೇಸ್ ನೋಡ್ಬೋದು. ನಾವು ಇದೊಂದೇ ನೋಡ್ತೀವಿ. ಅಲ್ಲೆಲ್ಲ ಹೋಗೋಕ್ಕೆ ಟೈಮ್ ಇಲ್ಲ. ನಾವು ಮತ್ತೆ ಇವಾಗ ಮತ್ತೆ ಇನ್ನೊಂದು ಹಂಪಿಗೆ ಹೋಗ್ತೀವಿ. ಇನ್ನೊಂದು ಹಂಪಿಗೆ ಹೋಗಿ ಒಳಗೆ ಎಂಟ್ರೆನ್ಸ್ ಒಳಗೆ ಹೋಗೋಣ ಬನ್ನಿ. ಇದೇ ನೋಡಲಿ, ಅದು ಯಾವುದೋ ಮೂವಿ ಮಾಡಿದ್ದು ಇದೇ ಸೈಡ್. ಬೆಳ್ಳಿ ಕಾಲುಂಗರ ಅಂತ ಅದರ ಸಾಂಗ್. ಟಿಕೆಟ್ ಎಂಟ್ರೆನ್ಸ್ ಕಾಯಿಸಿದೆಲ್ಲ
ಇದೇನು 20 ಕ್ಯಾರೆಟ್ ಗೋಲ್ಡ್ 22 ಪಾಯಿಂಟ್ ಏನಾಯ್ತು ಗೈಸ್. ಕಲ್ಲಿಗೆ ಏನೇನೇನೇನೋ ಬರ್ದವ್ರೆ. ಅವಾಗಿನ ಟೈಮಲ್ಲಿ ಯಾವುದೋ ಕಲ್ಲು ವ್ಯಾಲ್ಯೂ ಇರ್ಬೋದು. ಟಿಕೆಟ್ ₹40 ಟಿಕೆಟು ಐತೆ. ಇದರಲ್ಲಿ ಏನೋ ನೋಡ್ಬೋದು ಅಂತ, ಇನ್ನೂ ಎಷ್ಟೋ ಪ್ಲೇಸ್ಗಳು ಇದಾವಂತೆ, ಅದೆಲ್ಲ ನೋಡ್ಬೋದು. ನಮಗೆ ಇದೊಂದು ನೋಡಿದ್ರೆ ಸಾಕು, ಅವೆಲ್ಲ ತಿರ್ಗೋದ್ರೊಳಗಡೆ ಮುಗ್ದೋಗಿರುತ್ತೆ ಕತೆ. ಈ ಥರ ಹೂಲು ಹಾಕ್ತಾರೆ, ಮತ್ತೆ ಬೇರೆ ಕಡೆ ಹೋದ್ರೆ ಮತ್ತೊಂದು ಹೂಲು ಹಾಕ್ತಾರೆ. ಹಂಪಿ ಗಾಯ್ಸ್, ಹಂಪಿ ಕಲ್ಲಿನ ರಥ ಇದೆ ಗಾಯ್ಸ್, ಫ್ರಂಟ್ ಸೈಡ್ ಇರೋದು. ಹಾಂ, ಇದೆಲ್ಲ ಏನೈತೆ ನನಗೇನು ಗೊತ್ತಿಲ್ಲ, ಇದೇನು ಅಷ್ಟೇ ನೋಡಿದ್ದೀನಿ. ಅವ್ರು ಯಾರೋ ಬಂದು ಹೇಳ್ತಾರೆ, ಒಬ್ಬರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಂಗೆ ಏನು ಅಂತ. ಇಲ್ಲಿ ಬಂದರೆ ಸಾಕು. ಭಲೆ ಇದೇ ಕಲ್ಲಿನ ರಥ ಗಾಯ್ಸ್. ಇದು ಆ್ಯಕ್ಚುಲಿ ಅವಾಗ ಒಂದು ಟೈಮಲ್ಲಿ ಮೂವ್ ಆಗ್ತಿತ್ತಂತೆ, ಲಾಕ್ ಮಾಡೋರು. ಅವಾಗ ಮೂವ್ ಆಗ್ತಿತ್ತಂತೆ ಇದನ್ನು. ಇವಾಗ ಯಾರು ಹೇಳಿಬೇಕು ಇದನ್ನು? ಎಲ್ಲ ಲಾಕ್ ಮಾಡೋರಂತ ಅಲ್ಲಿ ಕೆಳಗಡೆ. ಫ್ರಂಟ್ ಸೈಡಿಂದ ಇದು ಕಲ್ಲಿನ ರಥ ಹಂಪಿ. ಒಳಗಡೆ ಯಾವುದೋ ದೇವ್ರೈತೆ, ಗೊತ್ತಿಲ್ಲ. ಇದು ಯಾವುದೋ ಹೊಸ್ದಾಗಿ ಇವಾಗ ಮಾಡೋರು ಅನಿಸ್ತು ಇದು. ಅಲ್ಲ ಇಲ್ಲ ಅಕ್ಕ, ಬೋರ್ಡ್ ಹಾಕೋರಂತೆ ಗಾಯ್ಸ್. ನಾವು ಯಾಮಾರಿ ಹೋಗಿ ಯಾರು ಹೊಸ್ದಾಗಿ ಇವಾಗಿನ ಜನ್ರೇಷನ್ ಮಾಡ್ತಾರೆ. ಅದೇನು ಆವಾಗಿನ ಥರ ಏನೂ ಆಗಲ್ಲ ಗಾಯ್ಸ್. ಲೈಟ್ಲೇ ಅದು ಲೈಟ್. ಇದೊಂದು ದೊಡ್ಡ ಇದೊಂದು ಇಲ್ಲಿ ಕತ್ಲೆ ಕೋಣೆ ಐತೆ. ಕತ್ಲೆ ಕೋಣೆ ಐತೆ. ಬನ್ನಿ ಗಾಯ್ಸ್, ಕರ್ಕೊಂಡು ಹೋಗಿ ಹಿಂಗೆ ಬರ್ತೀನಿ ಒಂದು ರೌಂಡು. ಪೂರಾ ಹಿಂಗೈತೆ ಅಂದರೆ ಗಾಯ್ಸ್, ಕತ್ಲೆ ಪೂರಾ ಕತ್ಲೆ. ಯಪ್ಪ ನೆಲನೇ ಕಾಣ್ತಿಲ್ಲ. ಇದು ಬ್ಯಾಕ್ ಸೈಡ್. ಇದು ಬಾಲೆ ಕಳೆದೋಗಿ ಕತ್ತಲ್ದಾಗ ಬಾಲ ಇವಾಗ ಒಂದು ರೌಂಡ್ ಇರುತ್ತೆ. ಈ ಗುಡಿ ಒಂದು ರೌಂಡು ಕೆಳಗಡೆ. ಇದು ಗ್ರೌಂಡ್ ಫ್ಲೋರ್ ಅಂತಾರೆ, ಆ ಥರ ಇದು ಕೆಳಗಡೆ ಅಂಡರ್ ಗ್ರೌಂಡ್ ಗಾಯ್ಸ್. ಏನು ಕಲೆ ಗಾಯ್ಸ್. ಫ್ಯಾಮ್ ಹೆಂಗಾದ್ಲು ಎಕ್ಸ್ಪ್ಲೈನ್ ಮಾಡಲಿ ಒಂದು ಸಾರಿ ನೀನು. ಇಲ್ವಾ ಎಕ್ಸ್ಪ್ಲೈನ್ ಮಾಡಿ ಆ ವಿಡಿಯೋ ಬಿಡು, ನಾನು ಎಕ್ಸ್ಪ್ಲೈನ್ ಮಾಡಿ ಯೂಟ್ಯೂಬಿಗೆ. ಚಿಂದಿ ಚಿತ್ರ ನೋಡೋಣ. ಹೋಗಿರೋದು ಆ ಸೈಡಿಂದ ಗೈಸ್. ಆ ಸೈಡಿಂದ ಹೊಂಟೋರಲ್ಲ, ಆ ಡೋರಿಂದ ಈ ಸೈಡಿಂದ ಬ್ಯಾಕ್ ಮತ್ತೆ ಒಂದು ರೌಂಡ್ ಬರುತ್ತೆ. ಒಂದು ರೌಂಡ್ ಪೂರ. ಇಲ್ಲೇನ ಏನಿಲ್ಲ, ಇದೆಲ್ಲ ಖಾಲಿ ಕತ್ತೆ ಇರ್ಬೋದು ಇಲ್ಲಿನ. ಇಲ್ಲಿ ಇವನು ಎಲ್ಲೆಲ್ಲ ಹೋಗ್ತಾವ ನಾವು. ಏನೋ 2 ಕಲ್ಲು ಐತೆ ದೇವ್ರ. ಏನೂ ಇಲ್ಲ, ಏನೋ 2 ಕಲ್ಲು ಐತೆ, ಏನೋ ಅಂತ ಗೊತ್ತಿಲ್ಲ ಅಷ್ಟೇ. ನೋಡಿ ಫ್ಯಾಮ್ ಅಲ್ಲಿ ಒಬ್ಬರಿಗೆ ಕೇಳಿದೆ, ವಿಡಿಯೋ ಮಾಡಬೇಡ FIR ಆಗುತ್ತೆ ಹಂಗೆ ಹಿಂಗೆ ಅಂತಂದರು. ಅದು ಎಕ್ಸ್ಪ್ಲೈನ್ ಮಾಡಿ ಅಂತಂದರೆ, ನಾರ್ಮಲಾಗಿ ಕ್ಯಾಮ್ರಾ ಬಂದು ಮಾಡೋದು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದ್ರು. ನಾನು ಕ್ಯಾಮ್ರಾ ಆಪಿಂಗ್ ಮಾಡಿದ್ಮೇಲೆ ನಾನು ಒಂಚೂರು ಮುಂದೆ ಬಂದೆ. ಅಂದರು ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಯಾಮ್ರಾ ಬಂದು ಮಾಡು, ಯೂಟ್ಯೂಬಿಗೆಲ್ಲ ಹಾಕಂಗಿಲ್ಲ, FIR ಆಗುತ್ತೆ ಹಂಗೆ. ನಾನು ದೊಡ್ಡ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ ಗೈಸ್. ಇವಾಗ ಜಸ್ಟ್ ಕುಂತು ನೋಡಿದೆ, ವಾಚ್ ಮಾಡಿದೆ. ದೊಡ್ಡ ಯೂಟ್ಯೂಬ್ ಚಾನಲ್, ನೇಮ್ ಹೇಳಲ್ಲ, ಯೂಟ್ಯೂಬ್ ಚಾನಲ್, ದೊಡ್ಡ ಯೂಟ್ಯೂಬ್ ಚಾನಲ್. ಅದರಲ್ಲಿ ಅವರೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾರೋ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಹಂಪಿ ಇದು ಅಂದ್ಬಿಟ್ರೆ ಬರುತ್ತೆ. ಅವ್ರನ್ನ ಫಸ್ಟು ಬರೋದೇ ಅವ್ರದ್ದು. ಮಿಲಿಯನ್ ವ್ಯೂಸ್ ಹೋಗೋರು, ಮಿಲಿಯನ್ ಸಬ್ಸ್ಕ್ರೈಬ್ ಇರೋರೇ ವೀಡಿಯೋ ಬಿಟ್ಟಿದ್ದಾರೆ. ಅಂದರೆ ನಾವೆಲ್ಲ ಸಣ್ಣ ಯೂಟ್ಯೂಬರ್ ಗಾಯ್ಸ್. ರಿಯಲ್ ಫೇಕ್ ಒಂದು ಗೊತ್ತಿಲ್ಲ ಗಾಯ್ಸ್. ಅನ್ನೋದೇನೋ ಅಂದರು ಅವರು. ಕಮೆಂಟ್ ಹಾಕಿದೆ ಸರ್, ಯಾವುದು ಪಾಪರ್ ಹಂಪಿ ಗೊತ್ತಿಲ್ಲ. ಹಂಪಿಲಿಂದ ಎಕ್ಸಿಟ್ ಆಗಿ ಇಲ್ಲೊಂಚೂರು ಮುಂದ್ಗಡೆ ಬಂದ್ವಿ. ಇವಾಗ ಇನ್ನೊಂದು ಹಂಪಿಗೆ ಹೋಗುತ್ತದೆ. ಹಳೆ ಹಂಪಿನೋ ಹೊಸ ಹಂಪಿನೋ ಗೊತ್ತಿಲ್ಲ. ಇದು ಹಳೆ ಹಂಪಿನೋ ಅದು ಹೊಸ ಹಂಪಿನೋ ಅಷ್ಟು ಗೊತ್ತಿಲ್ಲ. ಹಳೆ ಹಂಪಿ ಹೊಸ ಹಂಪಿ ಅಂತಾರೆ. ಇದು ಹಳೆ ಹಂಪಿ ಆಗಿರೋ ಇಲ್ಲಿ ಹೊಸ ಹಂಪಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಇವಾಗ ಲಂಚ್ ಊಟ ಮಾಡಬೇಕು. ಸಾಕಾಯಿತು ಪೂರ. ಅಲ್ಲಿ ಹೋಗಿ ಊಟ ಮಾಡಿ ಊಟ ಮಾಡಿ ಅದೊಂದು ನೋಡಿಕೊಂಡು ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಬೇಕು ಅಷ್ಟೇ. ಚಾರ್ಜ್ ಇಲ್ಲ ನನ್ನ ಮೊಬೈಲಲ್ಲಿ, ಚಾರ್ಜ್ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಿದೆ. ನನ್ನ ಬ್ಲಾಗು ಎಲ್ಲಿ ಎಂಡ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಚಾರ್ಜ್ ಇಲ್ಲ. ಇದಷ್ಟೇ ತೋರಿಸ್ತೀನಿ, ಇದಾಗೋಣ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಎಂಡ್ ಮಾಡ್ತೀನಿ, ಇಲ್ಲಾಂದ್ರೆ ಚಾರ್ಜ್ ಇತ್ತಂದರೆ ಮನೆಗೆ ಹೋಗಿ ಎಂಡ್ ಮಾಡ್ತೀನಿ. ಹಾಯ್ ಫ್ಯಾಮಿಲಿ, ಏನೋ ಹಳೆ ಸಂಸ್ಕೃತ ಬಂದೈತೆ ಅಂತೆ. ಕಲ್ಲು ಬಟ್ಟೆ ಕಟ್ಬಿಟ್ಟು ಗಿಡಕ್ಕೆ ಕಟ್ಟಿದರೆ ಇಲ್ಲಿ ಬರ್ದವ್ರೆ.
ಓದ್ಕೋಬೋದು. ಕಲ್ಲು ಒಂದು ಬಟ್ಟೆ ಕಟ್ಬಿಟ್ಟು ಈ ಗಿಡಕ್ಕೆ ಕಟ್ಟಿದರೆ ಮನೆ ಏನೋ ಕಟ್ಬೋದಂತೆ. ಹಂಗೆ ಒಂದ್ರ ಮೇಲೆ ಒಂದು ಕಲ್ಲು ಕಟ್ಟಿದರೆ ಒಂದು ಮನೆ ಕಟ್ಬೋದಂತೆ. ಇವನೊಂದು ಮನೆ ಕಟ್ಟವನೆ, ತೋರಿಸ್ತೀನಿ ಗೈಸ್. ಮತ್ತು ಎಲ್ಲರೂ ಮನೆ ಬಿದ್ದೈತಂತೆ. ಇದೇ ಬುರ್ಜ್ ಖಲೀಫಾ ಗೈಸ್. ಮನೆ ಕಟ್ಟ ಅಂದರೆ ಬುರ್ಜ್ ಖಲೀಫಾ ಕಟ್ಟವನೆ ಗೈಸ್. ಬುರ್ಜ್ ಖಲೀಫಾ ಕಟ್ಟವನೆ. ಆಯ್ತು, ಇವನು ಸ್ವಂತ ಮನೆ ಕಟ್ತಾನೆ ಗೈಸ್. ನೋಡೋಣ, ಮುಂದೊಂದು ದಿನ ಗೊತ್ತಾಗುತ್ತೆ ಕಟ್ತಾನೆ ಕಟ್ಟಲ್ವ. ಇಲ್ಲೊಂದು ಕಲ್ಲಿನ ರಥ ನೋಡಿ ಅಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀವಿ ಗಾಯ್ಸ್. ಅಲ್ಲ ಗಾಯ್ಸ್, ಅಣ್ಣ ಹಾಂ ಕಾಫಿ ಅಣ್ಣ. ಇದೆ ಅವಾಗಿನ ಮಾರುಕಟ್ಟೆ. ಗೋಲ್ಡು, ವಜ್ರ, ಮುತ್ತು, ರತ್ನ ಎಕ್ಸೆಟ್ರಾ ಅವೆಲ್ಲ ಇಲ್ಲಿ ಸೇರ್ಗಂಟ್ಲೆ ಎಳಿತಿದ್ರು ಅಂತೆ. ಸೇರ್ಗಂಟ್ಲೆ ಅಳದು ಕೊಡ್ತಿದ್ರಂತೆ. ಕೆಲಸ ಮಾಡಿದವ್ರಿಗೆ ಕೊಡ್ತಿದ್ರು, ಯಾರಿಗೆ ಕೊಡ್ತಿದ್ರು ಗೊತ್ತಿಲ್ಲ. ಇದೇ ಪ್ಲೇಸಲ್ಲಿ ಕೊಡ್ತಿದ್ರಂತೆ. ಸೇರ್ಗಂಟ್ಲೆ ಎಳೆದ್ಬಿಟ್ಟು ಕೊಡ್ತಿದ್ರಂತೆ ಅವಾಗಿನ ಕಾಲದಲ್ಲಿ. ಇದೇ ಮಾರುಕಟ್ಟೆ. ಇದು ಡೈಮಂಡು, ವಜ್ರ, ಗೋಲ್ಡು, ಮುತ್ತು, ರತ್ನಗಳು ಗಾಯ್ಸ್. ಎದುರು ಕಾಣ್ತೈತಲ್ಲ, ಅದು ಹೋಗಿಲ್ಲ. ಲಾಸ್ಟ್ ಟೈಮ್ ಬಂದಿದ್ದೆ, ಬಟ್ ಅಲ್ಲಿ ಹೋಗೋದಾಗಿಲ್ಲ. ಈ ಸತಿ ನೋಡಿಕೊಂಡು ಸಿಗ್ತೀನಿ. ಒಳಗಡೆ ಬಂದು ಒಂದು ದೊಡ್ಡ ಬಾವಿ ಇದೆ. ಇದೆ ಅದೇ ದೇವಸ್ಥಾನ. ಇಲ್ಲಿ ಇದೆಯಲ್ಲ, ಇದೇ ದೇವಸ್ಥಾನ. ಆ್ಯಕ್ಚುಲಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ವೀಡಿಯೋ ಫೋಟೋ ಏನೂ ತೆಗಿಯಂಗಿಲ್ಲ ಅಂತ. ನಾನು ಅಲ್ಲಿ ಒಳಗಡೆ ಹೋಗಿ ಯಾವ ಪಿಕ್ಚರು ವೀಡಿಯೋಸು ಯಾವುದು ತೆಗ್ದಿಲ್ಲ. ಮೆನ್ಷನ್ ಮಾಡಿದ್ದಾರೆ ಅಂದಮೇಲೆ ನಾನು ತೆಗ್ದಿಲ್ಲ. ಮೆನ್ಷನ್ ಏನೋ ಯಾರಾದರೂ ಹೇಳಿದ್ರೆ ಅಷ್ಟೇನು ಕೇರ್ ಮಾಡ್ತಿದ್ದಿಲ್ಲ. ಮೆನ್ಷನ್ ಮಾಡಿದ್ದಾರೆ ವೀಡಿಯೋ ಫೋಟೋ ಏನೂ ಮಾಡೋಂಗಿಲ್ಲ ಅಂತ. ಅದಕ್ಕೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಯೂಟ್ಯೂಬರ್ ಗಾಯ್ಸ್. ಕಾಫಿ ಮಾಡ್ತಾನೆ, ನನ್ನ ಕಂಟೆಂಟ್ ಕಾಫಿ ಮಾಡ್ತಾನೆ. ಜಾಸ್ತಿ ಸಬ್ಸ್ಕ್ರೈಬರ್ ನನಗೆ ಆಯ್ತಾ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲ್ಲರೂ ವೀಡಿಯೋ ಫೋಟೋ ತೆಗಿಯಂಗಿಲ್ಲ ಅಂತ. ನಾನು ಒಳಗೆ ಯಾವುದು ಫೋಟೋ ವೀಡಿಯೋ ತೆಗೆದು ಹಾಗೆ. ಇದು 3 ಗಂಟೆ ಮೇಲೆ ಕ್ಲೋಸ್ ಆಗುತ್ತೆ, 11 ಗಂಟೆ ಕ್ಲೋಸ್ ಆಗಿ ಮತ್ತೆ 3 ಗಂಟೆಗೆ ಓಪನ್ ಆಗುತ್ತೆ. ನಾವು ಆ್ಯಕ್ಚುಲಿ 1:30 ಆಗೈತಿ, ಇವಾಗ 2 ಗಂಟೆ ಆಗೈತಿ. ಇವಾಗ ಕ್ಲೋಸ್ ಆಗಿತ್ತು. ದೇವಸ್ಥಾನ ಐತೆ, ಮತ್ತೇನಿಲ್ಲ ಅಂತ ಗೊತ್ತು. ಲಾಸ್ಟ್ ಟೈಮ್ ಬಂದಿದ್ದೆ, ಯಾವಾಗಲೂ ನೋಡೋಕ್ಕಾಗಲಿಲ್ಲ. ಈ ಟೈಮು ಬಂದು ಏನು ನೋಡೋಕ್ಕಾಗಲಿಲ್ಲ. ಒಳಗೆ ಹೋದ್ರೂ ನಾನು ಯಾವ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ಮೆನ್ಷನ್ ಮಾಡಿದ್ರು ಅವರು. ಯಾರಾದರೂ ಹೇಳಿದ್ರೆ ಮಾಡ್ಬೋದಿತ್ತು, ಆದರೆ ಬಟ್ ಮೆನ್ಷನ್ ಮಾಡೋರೆ ಮಾಡೋಂಗಿಲ್ಲ ಅಂತ. ಅದಕ್ಕೆ ನಾನು ವೀಡಿಯೋ ಯಾವುದು ಮಾಡಲಿಲ್ಲ. ಇಲ್ಲಿಂದ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅಂತ ಫಸ್ಟು ಊಟ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಗೈಸ್. ಊಟ ಮಾಡಲು ಸಿಗ್ತೀನಿ. ಅಲ್ಲಿಂದ ಒಂಚೂರು ಮುಂದ್ಗಡೆ ಬಂದು ಹೋಟೆಲ್ ಇತ್ತು, ಊಟ ಮಾಡ್ತಿದ್ವಿ ಗೈಸ್. ಊಟ ಮಾಡಿಬಿಟ್ಟು ಇಲ್ಲೇ ಬಸ್ ಬರುತ್ತೆ ಅಂತ, ಇದೇ ಸ್ಟ್ಯಾಂಡು ಬಸ್ ಬರುತ್ತೆ ಅಂತ. ಇಲ್ಲಿಂದ ಬಸ್ ಕತ್ತಂದು ಹೊಸಪೇಟೆಗೆ ಹೋಗಿ ಹೊಸಪೇಟೆಯಿಂದ ಸೀದಾ ಸುರ್ಪುರ ಹೋಗೋದು ಗೈಸ್. ಆಯ್ತು ಫಾಮ್, ನಾನು ಬ್ಲಾಗ್ನ ಎಂಡ್ ಮಾಡಿದ್ದಿಲ್ಲ. ಅಲ್ಲೇನಾಯಿತು ಅಂದರೆ, ನಾನು ಊಟ ಮಾಡಿ ಬಸ್ ಸಿಕ್ತು. ಅಲ್ಲಿಂದ ಹಂಪಿಲಿಂದ ಹೊಸಪೇಟೆಗೆ ಬಸ್ ಸಿಕ್ತು. ಹೊಸಪೇಟೆಯಿಂದ ಸೀದಾ ಸುರ್ಪುರ್ಗೆ ಬಂದ್ವಿ. ಸುರ್ಪುರ್ ಬರೋಷ್ಟರಲ್ಲಿ, ನಮ್ಮೂರಿಗೆ ಬರೋಷ್ಟರಲ್ಲಿ 2:30 ಆಯಿತು. 3 ಆಯಿತು. ಇವಾಗ ಟೈಮ್ 2:30 ಆಗಿದೆ, ಮಧ್ಯಾಹ್ನ 2:30. ಇವಾಗ ಎದ್ದಿದ್ದೀನಿ. ಅದಕ್ಕೆ ಅದು ಬ್ಲಾಗ್ ಏನಾಯಿತು ಅಂದರೆ, ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಎಲ್ಲ ಚಾರ್ಜ್ ಸ್ವಲ್ಪ ಇತ್ತು, ಅದೆಲ್ಲ ಖಾಲಿ ಆಯಿತು. ಬ್ಲಾಗಲ್ಲಿ ಎಂಡ್ ಮಾಡೋಕ್ಕಾಗಲಿಲ್ಲ. ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸಿ ಯು ಗೈಸ್, ಬಾಯ್ ಬಾಯ್.